ನಾಳೆ ಹಾಸನಕ್ಕೆ ಸಚಿವ ರಾಜಣ್ಣ ಭೇಟಿ ಕೊಡಲಿದ್ದಾರೆ. ಇದರ ನಡುವೆ ರಸ್ತೆಗೆ ತರಾತುರಿಯಲ್ಲಿ ಡಾಂಬರ್ ಹಾಕಿದ್ದಾರೆ. ಚನ್ನರಾಯಪಟ್ಟಣಕ್ಕೆ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರುವಂತಹ ರಾಜಣ್ಣ ಭೇಟಿ ಕೊಡಲಿದ್ದಾರೆ. ಸಾಲು ಸಾಲು ಹೃದಯಾಘಾತದ ಹಿನ್ನೆಲೆ ಹಾಸನಕ್ಕೆ ಭೇಟಿ ನೀಡುತ್ತಿದ್ದಾರೆ ರಾಜಣ್ಣ. ಚನ್ನರಾಯಪಟ್ಟಣಕ್ಕೆ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಭೇಟಿಯನ್ನ ಕೊಡಲಿದ್ದಾರೆ. ಸಾಲು ಸಾಲು ಹೃದಯಾಘಾತದ ಪ್ರಕರಣಗಳ ಹಿನ್ನೆಲೆಯಲ್ಲಿ ಹಾಸನಕ್ಕೆ ಭೇಟಿಯನ್ನ ನೀಡುತ್ತಿದ್ದಾರೆ ರಾಜಣ್ಣ ಅವರು. ಮಳೆಯಲ್ಲೇ ರಸ್ತೆಗೆ ಡಾಂಬರ್ ಅನ್ನ ಹಾಕಿ ಕಳಪೆ ಕಾಮಗಾರಿಯನ್ನು ಮಾಡ್ತಿದ್ದಾರಂತೆ. ತಾಲೂಕು ಕಚೇರಿಯಿಂದ ಪ್ರವಾಸಿ ಮಂದಿರದವರೆಗೆ ರಸ್ತೆ ಕಾಮಗಾರಿಯಾಗಿದೆ. ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ ಈ ಕಳಪೆಯ ಕಾಮಗಾರಿ. ಮಳೆಯಲ್ಲೇ ಟಾರನ್ನ ಸುರಿದು ರಸ್ತೆಯನ್ನ ರೆಡಿ ಮಾಡ್ತಿದ್ದಾರಂತೆ ಅಲ್ಲಿನ ಅಧಿಕಾರಿಗಳು. ಮಳೆ ಬರ್ತಾ ಇದೆ, ಇದರ ನಡುವೆಯೂ ಕೂಡ ಟಾರ್ ಹಾಕ್ತಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಈ ಕಳಪೆ ಕಾಮಗಾರಿಯ ವಿರುದ್ಧ ಧ್ವನಿ ಎತ್ತಿ ತಮ್ಮ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಯಾಕಂದ್ರೆ ಹಾಸನದಲ್ಲಿ ಸಾಲು ಸಾಲು ಹೃದಯಾಘಾತದ ಪ್ರಕರಣ ಆಗ್ತಿರೋ ಹಿನ್ನೆಲೆಯಲ್ಲಿ ಸಚಿವ ರಾಜಣ್ಣ ಅವರು ವಿಸಿಟ್ ಕೊಡ್ತಿದ್ದಾರೆ, ಅಲ್ಲಿ ಭೇಟಿ ಮಾಡ್ತಿದ್ದಾರೆ ನಾಳೆ. ಇದರ ಬೆನ್ನಲ್ಲೇ ಈಗ ಸಚಿವರು ಬರ್ತಿದ್ದಾರೆ ಅಂತಾನೆ ಈ ರೀತಿಯಾಗಿ ಗಡಿಬಿಡಿಯಲ್ಲಿ ತರಾತುರಿಯಲ್ಲಿ ರಸ್ತೆಗೆ ಡಾಂಬಾರ್. ಯಾಕಂದ್ರೆ ಮಳೆ ಬೇರೆ ಬರ್ತಿದೆ. ಇಂತಹ ಸಂದರ್ಭದಲ್ಲಿ ಯಾಕೆ ರಸ್ತೆಯನ್ನು ರೆಡಿ ಮಾಡ್ತಿದ್ದೀರಿ, ಇದು ಸರಿಯಲ್ಲ, ಕಳಪೆ ಕಾಮಗಾರಿ ಆಗ್ತಿದೆ, ಇಷ್ಟೊಂದು ತರಾತುರಿ ಯಾಕೆ ಅನ್ನೋದಾಗಿ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಹೀಗಾಗಿನೇ ಕಳಪೆ ಕಾಮಗಾರಿ ಈಗ ಸಾರ್ವಜನಿಕರ ಆಕ್ರೋಶ ಗುರಿ ಆಗ್ಬಿಟ್ಟಿದೆ. ಉಸ್ತುವಾರಿ ಸಚಿವರು ಬರ್ತಾರೆ, ಅವ್ರು ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಅಧಿಕಾರಿಗಳು ಮಾಡ್ತಿದ್ದಾರಾ, ಇಷ್ಟು ದಿನ ನಮ್ಮ ಸಮಸ್ಯೆನ ಕೇಳೋರೇ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರು ಮಾತಾಡ್ತಿದ್ದಾರೆ. ಯಾಕಂದ್ರೆ ಮಳೆ ಬರ್ತಾ ಇದೆ, ನಿರಂತರವಾಗಿ ಮಳೆ ನಮಗೆಲ್ಲ ಗೊತ್ತಿದೆ. ರಾಜ್ಯದ ಎಲ್ಲೆಡೆ ಮಳೆ ಇದೆ, ಹಾಸನದಲ್ಲೂ ಕೂಡ ಮಳೆ ಇದೆ. ಮಳೆ ಬರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ರಸ್ತೆಗೆ ಟಾರ್ ಹಾಕಿದ್ರೆ ಅದು ಎಷ್ಟು ದಿನ ಬರುತ್ತೆ? ಒಂದಿನಕ್ಕೆ ರೆಡ್ ಕಾರ್ಪೆಟ್ ರೀತಿನ ಏನಪ್ಪ ಅಧಿಕಾರಿಗಳು ಯಾವ ಲೆಕ್ಕಾಚಾರವನ್ನ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿ ಆಗಿದ್ದಾರೆ. ಅವರು ಭೇಟಿಯನ್ನ ಕೊಡ್ಲಿದ್ದಾರೆ, ನಾಳೆ ಚನ್ನರಾಯಪಟ್ಟಣಕ್ಕೆ ಹೋಗ್ತಾರೆ. ಬಟ್ ಈಗ ಸಾರ್ವಜನಿಕರ ಆಕ್ರೋಶವನ್ನ ಹೊರಗಾಗ್ತಿರೋದು ರಸ್ತೆ ಸರಿ ಇಲ್ಲ. ಹೌದು, ಅನೇಕ ಸಮಯದಲ್ಲಿ ಸರಿ ಮಾಡಿ ಅನ್ನುವಂಥ ಮಾತುಗಳಿತ್ತು. ಬಟ್ ಅದನ್ನೆಲ್ಲ ಬಿಟ್ಟು ಮಳೆ ಬರ್ತಾ ಇದೆ, ನಿರಂತರವಾಗಿ ಮಳೆ ಸುರಿತಾ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಟಾರ್ ಹಾಕಿದ್ರೆ ಅದು ನಿಲ್ಲುತ್ತಾ? ಹಾಗಾದ್ರೆ ಯಾವೆಲ್ಲ ಮುನ್ನೆಚ್ಚರಿಕೆ ತಗೊಂಡು ರಸ್ತೆ ಡಾಂಬರೀಕರಣ ಮಾಡ್ತಾರೆ? ಹೀಗೆ ಟಾರ್ ಹಾಕಿದ್ರೆ ಎರಡು ಮಳೆಗೆ ಹೋಗುತ್ತೆ, ಸಾಮಾನ್ಯವಾಗಿ ಗೊತ್ತು ಯಾವಾಗ ರೋಡ್ ಮಾಡಬೇಕು, ಹೇಗೆ ಮಾಡಬೇಕು, ಹೆಂಗಿರಬೇಕು ಅನ್ನೋದು. ಬಟ್ ಅದನ್ನೆಲ್ಲ ಬಿಟ್ಟು ಅಧಿಕಾರಿಗಳು ಯಾಕೆ ತರಾತುರಿಯಲು ಮಾಡಿದ್ರು? ಅಥವಾ ಮೊದಲೇ ಮಂಜೂರಾಗಿದ್ದು ಇವಾಗೇನೋ ಕೆಲಸ ಮಾಡಬೇಕು, ಗುಂಡಿ ಬಿದ್ದಿದೆ, ಹೋಗೋದಕ್ಕೆ ಸಾಧ್ಯವೇ ಆಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತ? ಒಟ್ನಲ್ಲಿ ಈಗ ಮಳೆ ಬರ್ತಾ ಇದ್ರು ಟಾರ್ ಹಾಕಿರೋದ್ರಿಂದನೇ ಕಳಪೆ ಕಾಮಗಾರಿಯ ವಿರುದ್ಧ ಅಲ್ಲಿನ ಸಾರ್ವಜನಿಕರು ಧ್ವನಿ ಎತ್ತಿದ್ದಾರೆ.